ದರ್ಶನ್ ಕೇಸಲ್ಲಿ ಟಿವಿ ಬೇಕು ಅಂತ ಹೋಗ್ತಾರೆ, ಪವಿತ್ರ ಗೌಡ ನಾಗರಾಜ್ ಲಕ್ಷ್ಮಣ ಊಟ ಬೇಕು ಅಂತಲೂ ಕೇಳ್ತಾರೆ. ಈ ಬೇರೆಯವ್ರಿಗೂ ಒಂದು ರೀತಿ ಮೆಸೇಜ್ ಹೋಗುತ್ತೆ ಸರ್, ಈ ರೀತಿ ಕೊಟ್ಟರೆ ಅಂದರೆ ನೀವು ಸಹ ಕೊಡೋದಿಲ್ಲ ಮತ್ತು ಕೋರ್ಟ್ ಸಹ ಅದಕ್ಕೆ ಸ್ಟೇ ಕೊಟ್ಟಿತ್ತು. ಇದು ಕಾಯ್ದೆಗಳೇನು ತಿದ್ದುಪಡಿ ಮಾಡ್ತೀರಾ ಸರ್ ಈ ರೀತಿ ಇಲ್ಲ ನೋಡಿ, ವಿಶೇಷ ಮಾನ್ಯ ಸೌಲಭ್ಯಗೋಸ್ಕರ? ನ್ಯಾಯಾಲಯಗಳು, ಇದು ಉಚ್ಚ ನ್ಯಾಯಾಲಯ ಮತ್ತೆ ಮಾನ್ಯ ನ್ಯಾಯಾಧೀಶಗಳು ಬಹಳ ಒಳ್ಳೆ ತೀರ್ಮಾನ ಇದು ಎಲ್ಲ ಅಲ್ಲಿ ತಗೊಂಡಿದ್ದಾರೆ. ಅವರು ಕೂಡ ಸಮಾಜದ ಒಂದು ಕಳಕಳಿ ಏನಿದೆ, ಸಮಾಜದ ಏನು ರಿಯಾಲಿಟೀಸ್ ಏನಿದೆ ಅದೆಲ್ಲ ನೋಡಿಕೊಂಡು ಅವರು ಕೊಟ್ಟಿದ್ದಾರೆ. ಇವನ್ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಇದರ ಬಗ್ಗೆ ಬಹಳ ನಮ್ಮ ಪ್ರಕಾರ ತೀವ್ರವಾಗಿ ಇದರ ಬಗ್ಗೆ ಅವರು ಒಂದು ಕಮೆಂಟ್ ಎಲ್ಲ ಮಾಡಿದ್ರು. ಸೊ ಎಲ್ಲ ಇದು ಎಲ್ಲರಿಗೆ ಅರಿವು ಇದೆ, ಮತ್ತೆ ಅವ್ರಿಗೆ ಎಲ್ಲರಿಗೆ ಕಾಳಜಿ ಇದೆ. ಕೀರ್ತಿ ಏನಿದೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆಗಲಿ ಅಥವಾ ಮಾನ್ಯ ಉಚ್ಚ ನ್ಯಾಯಾಲಯ ಆಗಲಿ, ಎಲ್ಲರಿಗೆ ಇದೆ ಕೀರ್ತಿ ನಾವು ಆಸ್ಪತ್ರೆ ಕೊಡಬಾರ್ದು, ಇಲ್ಲಿ ಅಸಮಾನತೆ ಇದೆ. ಆದರೆ ಎಲ್ಲಿ ಜೆನ್ವಿನ್ ಫೆಸಿಲಿಟೀಸ್ ಬೇಕು, ಒಬ್ಬರು ಸಾಮಾನ್ಯ ಮನುಷ್ಯಕ್ಕೆ ಏನು ಬೇಕು ಅದು ಕೊಡಬೇಕು. ಅದು ಯಾರೂ ಆಗಲಿ, ಅದು ದರ್ಶನ್ ಆಗಲಿ ಅಥವಾ ಯಾರೂ ಆಗಲಿ, ಎಲ್ಲರಿಗೆ ಕೊಡಬೇಕು. ನಾವು ಮಾತ್ರ ಅವ್ರಿಗೆ ದರ್ಶನ್ ಇದ್ದಾನೆ ಅದಕ್ಕಾಗಿ ನಾವು ಕೊಡಬಾರ್ದು, ಅದು ಕೂಡ ಇರಬಾರ್ದು. ಒಬ್ರು ಸಾಮಾನ್ಯ ಮನುಷ್ಯಕ್ಕೆ ನಾವು ಏನು ಕೊಡ್ತೀವಿ ಅದು ಕೊಡಬೇಕು. ಅದು ಆ ರೀತಿ ಒಂದು ತೀರ್ಮಾನ ಏನು ತಗೊಂಡಿದ್ದಾರೆ, ಗವರ್ಮೆಂಟ್ ತಗೊಂಡಿದ್ದಾರೆ. ನಮಗೆ ಅದು ಮ್ಯಾನ್ಯುವಲ್ ಪ್ರಕಾರ ಸೌಲಭ್ಯ ಬಗ್ಗೆ ಅಸ್ಪಷ್ಟವಾಗಿಲ್ಲ, ಊಟ ಬಗ್ಗೆ ಅಸ್ಪಷ್ಟವಾಗಿ ಮ್ಯಾನ್ಯುವಲ್ ಇಲ್ಲ. ಈ ಪ್ರಿಜನ್ ಆ್ಯಕ್ಟ್ನಲ್ಲಿ ಇದೆ, ಕರ್ನಾಟಕ ಪ್ರಿಜನ್ಸ್ ಆ್ಯಕ್ಟ್ 1963 ಏನಿದೆ, ಆ ಆ್ಯಕ್ಟ್ನಲ್ಲಿ ಸೆಕ್ಷನ್ 30 ಸೆಕ್ಷನ್ ಏನಿದೆ, ಆ ಇದರಲ್ಲಿ ಊಟ ಕೊಡೋದ್ರ ಬಗ್ಗೆ, ಬಟ್ಟೆ ಕೊಡೋದ್ರ ಬಗ್ಗೆ, ಇದು ರೀಡಿಂಗ್ ಮೆಟೀರಿಯಲ್ಸ್ ಕೊಡೋದ್ರ ಬಗ್ಗೆ ಅದು ಬಹಳ ನಿರ್ದಿಷ್ಟವಾಗಿ ಅಲ್ಲಿ ನಮ್ಮ ಪ್ರಕಾರ ಅಲ್ಲಿ ಉಲ್ಲೇಖ ಇದೆ. ಅದಕ್ಕಾಗಿ ನಾವು ಸರ್ಕ್ಯುಲರ್ ಮಾಡಿದ್ದೀವಿ. ಬೇರೆ ಇದು ಉಲ್ಲೇಖ ಅದು ಅಷ್ಟು ನಿರ್ದಿಷ್ಟವಾಗಿ ಇಲ್ಲ, ಇದು ಈ ಟಿವಿ ಕೊಡೋದ್ರ ಬಗ್ಗೆ ಅಥವಾ ಇದು ಇಲ್ಲ. ಆದರೆ ಈ ಊಟ, ಬಟ್ಟೆ, ಆ ನಂತರ ರೀಡಿಂಗ್ ಮೆಟೀರಿಯಲ್ ಇದು ಸಲುವಾಗಿ ನಿರ್ದಿಷ್ಟವಾಗಿ ಅಲ್ಲಿ ಉಲ್ಲೇಖ ಆಗಿದೆ. ಅದಕ್ಕಾಗಿ ನಾವು ಸರ್ಕ್ಯುಲರ್ ಮಾಡಿದ್ದೀವಿ.